ಅಪ್ಪಿ ತಪ್ಪಿ ಕೂಡ ಟೊಮೆಟೊ ರೇಟ್ ಜಾಸ್ತಿ ಇರ್ಬೇಕಾದ್ರೆ ಈ ಹಾಗಲಕಾಯಿ ಕರಿನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಹಾಗಲಕಾಯಿ ಎದಕ್ಕೆ ಮಾಡಬಾರ್ದು, ಟೊಮೆಟೊ ರೇಟ್ ಜಾಸ್ತಿ ಇದ್ರೆ ಅಂತ ಡೌಟ್ ಬರ್ಬೋದು ನಿಮಗೆ. ಅದು ಕ್ಲಿಯರ್ ಆಗ್ಬೇಕಂದ್ರೆ ಈ ವಿಡಿಯೋ ಎಂಡ್ವರೆಗೂ ನೋಡಬೇಕು. ಫಸ್ಟು ತಳ ಮಂದ ಇರೋ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಹಾಗಲಕಾಯಿ ಸ್ವಲ್ಪ ಎಣ್ಣೆನೂ ಸೇರಿಸಿ ಫ್ರೈ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಿದೆಯಲ್ಲ ಆ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ಪಕ್ಕಕ್ಕೆ ತೊಗೊಂಡು ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕಾಳು ಹಾಕ್ಕೊಂಡು ಹಸಿ ಕರಿಬೇವು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನು ಹಾಕ್ಕೋಬೇಕು. ನನ್ನ ಹತ್ರ ಸ್ವಲ್ಪ ಟೊಮೆಟೊ ಕಮ್ಮಿ ಇತ್ತು, ಬಟ್ ಇದಕ್ಕೆ ಜಾಸ್ತಿನೇ ಇರಬೇಕು. ಒಂದು 7ರಿಂದ 8 ಟೊಮೆಟೊ ಹಾಕ್ಕೊಳ್ರಿ. ಇನ್ನೂ ಜಾಸ್ತಿ ಹಾಕ್ಕೊಂಡ್ರು ಓಕೆ. ಅದಕ್ಕೆ ಟೊಮೆಟೊ ರೇಟ್ ಜಾಸ್ತಿ ಇರ್ಬೇಕಾದ್ರೆ ಈ ಹಾಗಲಕಾಯಿ ಕರಿ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿದೆ. ಈ ಟೊಮೆಟೊಸ್ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಆದ ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿ ಪೀಸಸ್ನ ಕೂಡ ಹಾಕ್ಕೊಂಡು ರುಚಿಗೆ ತಕ್ಕನಷ್ಟು ಖಾರ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಟೇಸ್ಟಿ ಹಾಗಲಕಾಯಿ ಕರಿ.